ಶ್ರೀನಿವಾಸಪುರದಲ್ಲಿ ಸರ್ಕಾರಿ ರೇಷ್ಮೆ ಇಲಾಖೆ ಉಪನಿರ್ದೇಶಕ ವಿ ಕೃಷ್ಣಪ್ಪ ಅವರಿಗೆ ಭಾವಪೂರ್ಣ ಬೀಳ್ಕೊಡುಗೆ. ಶ್ರೀನಿವಾಸಪುರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ಕಾರಿ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದ ವಿ ಕೃಷ್ಣಪ್ಪ ಅವರಿಗೆ ಭಾವಪೂರ್ಣ ಬೀಳ್ಕೊಡುಗೆ ಸಮಾರಂಭವನ್ನು ದಿನಾಂಕ 15/5/2026 ಶ್ರೀನಿವಾಸಪುರ ತಾಲೂಕಿನ ಸರ್ಕಾರಿ ರೇಷ್ಮೆ ಇಲಾಖೆಯ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶ್ರೀನಿವಾಸಪುರ ತಾಲೂಕಿನವರೇ ಆಗಿರುವ ವಿ ಕೃಷ್ಣಪ್ಪ ಅವರ ಸೇವೆಯನ್ನು ಸ್ಮರಿಸಿ ಅಧಿಕಾರಿಗಳು, ರೈತರು ಹಾಗೂ ಅಭಿಮಾನಿಗಳು ಆತ್ಮೀಯವಾಗಿ ಗೌರವ ಸಲ್ಲಿಸಿದರು. ಕಾರ್ಯಕ್ರಮವು ನೇಗಿಲಯೋಗಿಯ ಹಾಡಿನ ಮೂಲಕ ಆರಂಭಗೊಂಡು ನಂತರ ಪ್ರಾಸ್ತಾವಿಕ ಭಾಷಣದ ಮೂಲಕ ಸಭೆಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕರಾದ ಶ್ರೀನಿವಾಸ್ ಮಾತನಾಡಿ, ವಿ ಕೃಷ್ಣಪ್ಪ ಅವರು ರೇಷ್ಮೆ ಇಲಾಖೆಯಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸಿ ರೈತರ ಅಭಿವೃದ್ಧಿಗೆ ಶ್ರಮಿಸಿರುವುದು ಶ್ಲಾಘನೀಯ ಎಂದರು. ಇಲಾಖೆಯ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಸದಾ ಸ್ಮರಣೀಯವಾಗಿರುತ್ತದೆ ಎಂದು ಹೇಳಿದರು. ನಂತರ ಕೃಷ್ಣಪ್ಪ ಅವರ ಅಭಿಮಾನಿಗಳು ಹಾಗೂ ಸಹೋದ್ಯೋಗಿಗಳು ಶಾಲು ಹೊದಿಸಿ ಹೂಗುಚ್ಛ ಮತ್ತು ಫಲಪುಷ್ಪಗಳನ್ನು ನೀಡಿ ಸನ್ಮಾನಿಸಿದರು. ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ರೈತರು ಮಾತನಾಡಿ, ಕೃಷ್ಣಪ್ಪ ಅವರ ಸರಳತೆ, ಪ್ರಾಮಾಣಿಕತೆ ಮತ್ತು ರೈತರೊಂದಿಗೆ ಹೊಂದಿದ್ದ ಉತ್ತಮ ಬಾಂಧವ್ಯವನ್ನು ಕೊಂಡಾಡಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ರೇಷ್ಮೆ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಾದ ಆಂಜನೇಯಪ್ಪ, ಜಿಲ್ಲೆಯ ವಿವಿಧ ತಾಲೂಕುಗಳ ರೇಷ್ಮೆ ಇಲಾಖೆಯ ಅಧಿಕಾರಿಗಳು, ಇತರ ಇಲಾಖೆಗಳ ಅಧಿಕಾರಿಗಳು, ರೈತ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಅನೇಕರು, ವಿ ಕೃಷ್ಣಪ್ಪ ಅವರು ತಮ್ಮ ಸೇವಾ ಅವಧಿಯಲ್ಲಿ ರೈತಪರ ಚಿಂತನೆ ಮತ್ತು ಪ್ರಾಮಾಣಿಕ ಕಾರ್ಯನಿರ್ವಹಣೆಯಿಂದ ಜನಮನ ಗೆದ್ದಿದ್ದಾರೆ. ನಿವೃತ್ತಿ ಜೀವನದಲ್ಲೂ ಅವರಿಗೆ ಆರೋಗ್ಯ, ಆಯಸ್ಸು, ಸಂತೋಷ ಮತ್ತು ಭಗವಂತನ ಕೃಪೆ ಸದಾ ಇರಲಿ ಎಂದು ಹಾರೈಸಿದರು. ಕಾರ್ಯಕ್ರಮವು ಆತ್ಮೀಯ ವಾತಾವರಣದಲ್ಲಿ ನೆರವೇರಿದ್ದು, ಕೊನೆಯಲ್ಲಿ ಕುಟುಂಬ ಸದಸ್ಯರೊಂದಿಗೆ ಸ್ಮರಣಾರ್ಥವಾಗಿ ಛಾಯಾಚಿತ್ರಗಳನ್ನು ತೆಗೆಯಲಾಯಿತು. ನಂತರದ ಅಭಿನಂದನಾ ಕಾರ್ಯಕ್ರಮ ಇವತ್ತು ಏನು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ರೈತ ಗೀತೆಯ ಪ್ರಾರ್ಥನೆಯೊಂದಿಗೆ ರೈತ ಗೀತೆಗೆ ಎಲ್ಲ ಅಧಿಕಾರಿಗಳು ಹಾಗೂ ರೈತರು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಈಗ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಸ್ವಾಗತ ಭಾಷಣ ಹಾಗೂ ಪ್ರಾಸ್ತಾವಿಕ ಅಂತಕ್ಕಂಥದ್ದಕ್ಕೂ ಇಲ್ಲೊಂದು ಒಂದು ಮುನ್ನುಡಿ ಅಂತಕ್ಕಂಥದ್ದು, ಒಂದು ಪೀಠಿಕೆ ಅಂತಕ್ಕಂಥದ್ದು ಮಾತಾಡ್ತಕ್ಕಂಥ ವಿಚಾರ. ದಯವಿಟ್ಟು ಏನಾದರೂ ಹೆಸರುಗಳ ಮರೆತಿದ್ರೆ ಯಾರಾದರೂ ಅನ್ಯತಾ ಭಾವಿಸಬಾರದು ಅಂತೇಳಿ ಇಲ್ಲಿರ್ತಕ್ಕಂಥ ಏನು ರೇಷ್ಮೆ ಇಲಾಖೆಯಿಂದ ಬರತಕ್ಕಂಥ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ಒಂದು ಪೀಠಿಕೆಯನ್ನ ನಾವು ಪರಿಚಯ ಅಂತಕ್ಕಂಥದ್ದನ್ನು ಪ್ರಾಸ್ತಾವಿಕ ಮಾತುಗಳಲ್ಲಿ ನಾವು ಹೇಳ್ತೇವೆ. ಎಲ್ಲರೊಂದು ಕೂಡ ಸಮತೋಲನವನ್ನು ಕಾಪಾಡಿಕೊಂಡು ಸುದೀರ್ಘವಾದಂಥ ಸೇವೆಯನ್ನು ಸಲ್ಲಿಸಿ ಇತ್ತೀಚೆಗಷ್ಟೇ ಅವರು ತಮ್ಮ ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ. ಆದರೆ ನಿವೃತ್ತಿ ಆದರೂ ಕೂಡ ನಾವು ಒಬ್ಬ ಮನುಷ್ಯನಿಗೆ ನಾವು ಯಾವಾಗ ನಿವೃತ್ತಿ ಸಮಾಧಾನ ಅಂತ ಹೇಳ್ತೀವಿ. ಜೀವನದಲ್ಲಿ ಯಾರು ಕೂಡ ಇಲ್ಲಿ ಯಾರಿಗೂ ಶಾಶ್ವತ ಅಂತಕ್ಕಂಥದ್ದು ಇರೋದಿಲ್ಲ. 4 ಹಂತಗಳನ್ನು ಮುಗಿಸ್ತೇವೆ. ಒಂದು ಬಾಲ್ಯ ಜೀವನ ಅನ್ನುವಂಥದ್ದು, ಇನ್ನೊಂದು ಯೌವನ ಅಂತಕ್ಕಂಥದ್ದು, ಇನ್ನೊಂದು ಪ್ರೌಢಾವಸ್ಥೆ ಅಂತಕ್ಕಂಥದ್ದು. ಇವತ್ತು ನಾವೆಲ್ಲ ಪ್ರೌಢಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಇವತ್ತು ನಾವೆಲ್ಲರೂ ಕೂಡ ಇವತ್ತು ಇನ್ನಾರು ಸೇರಿರ್ತಕ್ಕಂಥದ್ದು ಅಂದ್ರೆ ಜೀವನದ ಕಷ್ಟ ಸುಖಗಳ ಬಗ್ಗೆ ನಾವು ಅರಿತು ಅದರ ಜೊತೆ ಸೆಣಸಾಟ ಆಡಿ ಜೀವನವನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ನಾವು ಜೊತೆಗೆ ಇನ್ನು ವಯೋವೃದ್ಧ ಅಂತಕ್ಕಂಥದ್ದು. ಯಾವಾಗ ವಯೋವೃದ್ಧ ಅಂತಕ್ಕ ನಮ್ಮ ಸರ್ಕಾರಿ ನೌಕರರಿಗೆ 60 ದಾಟಿದ ಮೇಲೆ ವಯೋವೃದ್ಧ ಅಂತ ಕರಿತೀವಿ. ಶ್ರೀಯುತ ಕೃಷ್ಣಪ್ಪ ವಿ ದೇವಲಪಲ್ಲಿ ಅಂತಕ್ಕಂಥದ್ದು. ನಾನು ಇವತ್ತು ಕೂಡ ಅವರ ಹೆಸರನ್ನ ನಾನು ದೇವಲಪಲ್ಲೆ ಅಂತ ಬರೆದಿದ್ದೀನಿ, ಕೃಷ್ಣಪ್ಪ ಅಂತ ಕೂಡ ಹಾಕೊಂಡಿಲ್ಲ, ದೇವಲಪಲ್ಲೆ ಅಂತ ಬರ್ಕೊಂಡಿದ್ದೀನಿ ನಾನು ಕೂಡ ಇವತ್ತು. ಹಾಗಾಗಿ ಅವರು ಸುಮಾರು ವರ್ಷಗಳ ಕಾಲ ನನಗಿಂತ ಮುಂಚಿತವಾಗಿ ಅವರು ಕೆಲಸಕ್ಕೆ ಸೇರಿದ್ರು. ಇನ್ಸ್ಪೆಕ್ಟರ್ ಆಗಿ ಸೇವೆಗೆ ಸೇರಿ ಮತ್ತೆ ಜೊತೆಗೆ ರೇಷ್ಮೆ ವಿಸ್ತರಣಾಧಿಕಾರಿಗಳಾಗಿ, ಜೊತೆಗೆ ತದನಂತರದಲ್ಲಿ ಈಗ ರೇಷ್ಮೆ ಉಪನಿರ್ದೇಶಕರ ಕೂಡ ಸೇವೆಯನ್ನು ಸಲ್ಲಿಸಿ ತನ್ನ ಸುದೀರ್ಘ ವೃತ್ತಿ ಜೀವನವನ್ನ ರೈತರ ಹೊಂದಿಗೆ ಜೊತೆಗೆ ಸಂಘ ಸಂಸ್ಥೆಗಳೊಂದಿಗೆ ಕೂಡ ಒಡನಾಟವನ್ನು ಬೆಳೆಸಿಕೊಂಡು ಒಂದು ಸಮತೋಲನ ಅಂತ ಹೇಳ್ತೀವಿ. ಈ ಕಾಲದಲ್ಲಿ
ಬಿಗ್ಗೆಸ್ಟ್ ಟಾಸ್ಕ್ ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡತಕ್ಕಂಥದ್ದು. ಈ ಭೂಮಿ ಮೇಲೆ ಪ್ರಾಣಿಗಳನ್ನು ಪಳಗಿಸಬಹುದು, ಆದರೆ ಜನರನ್ನು ಪಳಗಿಸಬಹುದು ತುಂಬಾ ಕಷ್ಟಕರವಾದ ಕೆಲಸ ಅಂತಕ್ಕಂಥದ್ದೆಲ್ಲ ಗೊತ್ತಿರ್ತಕ್ಕ ರೈತರಾಗ್ಬೋದು, ಬೇರೆಯವರಾಗ್ಬೋದು, ತನ್ನ ಜೀವನದಲ್ಲಿ ತಮ್ಮ ಕೆಲಸಗಳನ್ನ ತಾವು ಮಾಡಿಕೊಳ್ಳಕ್ಕಾಗದೆ ಇನ್ನೊಬ್ಬರ ಮೇಲೆ ಆಧಾರ ಪಡ್ತೇವೋ ಅಲ್ಲಿಂದ ಪ್ರಾರಂಭ ಆಗುತ್ತೆ ವಯೋವೃದ್ಧ. ಹಾಗಾಗಿ ಜೀವನದಲ್ಲಿ ಹುಟ್ಟು ಉಚಿತ ಸಾವು ಖಚಿತ ಆದ್ಮೇಲೆ ಯಾವುದೂ ಶಾಶ್ವತ ಅಲ್ಲ. ಹಾಗಾಗಿ ಸರ್ಕಾರಿ ಸೇವೆಯಲ್ಲಿ ಯಾವತ್ತೂ ಸರ್ಕಾರಕ್ಕೆ ಒಂದು ಸಲ ಸೇರಿದ ಮೇಲೆ ಒಂದು ನಿರ್ಬಂಧಿತ ಪ್ರದೇಶದಲ್ಲಿ ಒಂದು ಪರಿಧಿ ಇರತಕ್ಕಂಥ ವ್ಯವಸ್ಥೆ ನಾವು ಕೆಲಸವನ್ನು ಮಾಡಬೇಕು. ಸಮಾಜಮುಖಿಯಾಗಿ ನಾವು ಕೆಲಸ ಯಾರು ಇವತ್ತು ನಾನು ಸಮೇತ ಹೇಳ್ತಾ ಇದ್ದೇನೆ, ಇವತ್ತು ನಾವು ವೇದಿಕೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಇದ್ದೀವಿ. ನಾವೆಲ್ಲ ಈ ಸಮಾಜಕ್ಕೆ ನೋಡು, ಸರ್ಕಾರ ನಮಗೊಂದು ಸಂಬಳ, ನಮ್ಮ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ, ನಮ್ಮ ಕುಟುಂಬಗಳನ್ನು ನಿರ್ವಹಣೆ ಮಾಡ್ಲಿಕ್ಕೆ ಒಂದು ವೇತನ ಅಂತ ಸಂಬಳ ಕೊಟ್ಟು ನೀವು ಜನಕ್ಕೆ ಕೆಲಸ ಮಾಡಿಕೊಡಿ, ಜನಾನುರಾಗ ಆಗಬೇಕು ಅಂತ ಇವತ್ತು ನಮ್ಮನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಾವು ಯಾರೇ ಆಗಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಜನಪರವಾದ ಕೆಲಸವನ್ನ ಮಾಡಿದಾಗ ಮಾತ್ರ ನಾವು ಆ ಸೇವೆಗೆ